ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಗದ್ದುಗೆ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಸಮೀಪ ಅನ್ಯ ಕೋಮಿನವರು ಅಕ್ರಮವಾಗಿ ಕಬರ್ ನಿರ್ಮಿಸಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ಆರೋಪಿಸಿ ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸೋಮವಾರ ರಸ್ತೆ ತಡೆ ನಡೆಸಿ ತೀವ್ರ ಪ್ರತಿಭಟನೆಯನ್ನು ನಡೆಸಿದರು. ಘಟನೆಯನ್ನು ಖಂಡಿಸಿ ಜಿಲ್ಲೆ ವಿವಿಧ ಭಾಗಗಳಿಂದ ಆಗಮಿಸಿದ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ದೇವಾಲಯದ ಬೆಟ್ಟಕ್ಕೆ ತೆರಳಿ ದೇವಾಲಯದ ಸಮೀಪ ನಿರ್ಮಿಸಲಾಗಿದ್ದ ಅಕ್ರಮ ಕಬರನ್ನು ತೆರವುಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೋಮು ಗಲಭೆ ಸೃಷ್ಟಿ ಮಾಡಬಹುದು ಅಂತ ಕಂಪ್ಲೇಂಟ್ ದಾಖಲಿಸಬಹುದಾ ಇಲ್ವಾ? ಆಗ್ತದೆ ಇಲ್ಲ ಅಂತ ಹೇಳ್ಬಿಡಿ ಸಾಕು, ಮರು ಪ್ರಶ್ನೆ ಮಾಡಲ್ಲ. ತೆರಳಿಸುತ್ತಿರುವ ಗುಣಿಗಳಿಗೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅನಧಿಕೃತವಾಗಿ ಎಂಟ್ರಿ ಮಾಡಿದ್ದಾರೆ. ಆದ್ರೆ ಇವತ್ತು ಬಳಿಕ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಹಾಗೂ ಪ್ರಕರಣದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಸ್ತೆ ತಡೆಯನ್ನ ನಡೆಸಿದರು. ಹೇಳಬೇಕು ನೀವು, ಯಾಕೆ ನಿಮಗೆ ಕೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಆದ್ರೆ ಕೇಸ್ ಹೆಂಗ್ ಮಾಡಿಸಬೇಕು ಅಂತ ಹೇಳೋದು ನಮಗೆ ಗೊತ್ತಿದೆ. ನೀವು ಈಗ ಬಾಯಿ ಬಿಡದೆ ಹೋದ್ರೆ ನಾವು ಇಲ್ಲಿಂದ ನೇರವಾಗಿ ಹೋಗ್ತೇವೆ, ರಸ್ತೆ ತಡೆ ಹೈವೇನ ಬ್ಲಾಕ್ ಮಾಡ್ತೇವೆ. ಅದು ಏನ್ ಮಾಡ್ತೀರೋ ನೀವು ಮಾಡ್ಕೊಳ್ಳಿ. ಬಂದ್ರು ನಮ್ಮ ಬೆಟ್ಟದೊಳಗೆ ಪೊಲೀಸ್ ನಮಗೆ ಫಾರೆಸ್ಟ್ ಅವರು ಏನ್ ಮಾಡ್ತಿದ್ರು? ಫಾರೆಸ್ಟ್ ಅವರು ಕತ್ತೆ ಕಚ್ಚಿದ್ದಾರೆ. ಬರ್ಲೇಬೇಕು, 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 ದಾಖಲಿಸಿ, 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 ಬೇಡವಯ್ಯ, 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 ಪೂರ್ವಿಕರು ಅಂತಾನೆ ಹೇಳ್ತಾ ಇದ್ದಾವೆ. 1891 ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ನೋಟಿಫೈ ಆಗಿದೆ. ಇಲ್ಲಿ ಒಂದು ಶಿವಾಲಯ ಇದೆ, ಹಿಂದೂಗಳ ಪವಿತ್ರ ಧಾರ್ಮಿಕ ಸಂಕೇತ, ಈ ಧರ್ಮ ಶ್ರದ್ಧಾ ಕೇಂದ್ರ ಅಂತ ಹೇಳ್ತಕ್ಕಂಥದ್ದು ಅವತ್ತು ನಮ್ಮ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಬಂದಿರತಕ್ಕಂಥದ್ದು. ಅಂದಿನಿಂದ ಇಂದಿನವರೆಗೆ ನಾನು ಕೂಡ ಇತ್ತೀಚೆಗೆ 4 ವರ್ಷದಿಂದ ನಾನು ಇಲ್ಲಿಗೆ ಮಳೆಗಾಗಿ ಪೂಜೆಗೆ ಬರ್ತಾ ಇಲ್ಲ. ಅದಕ್ಕಿಂತ ಮೊದಲಿಗೆ
ಬಂಧಿಸಿ ಅಧಿಕಾರಿಗಳಿಗೆ ಧಿಕ್ಕಾರ. ಅಧಿಕಾರಿಗಳೇ, ಎಸಿ ರೂಮಿನ ಅಧಿಕಾರಿಗಳೇ, ಎಸಿ ರೂಮಿನ ಅಧಿಕಾರಿಗಳೇ, ಎಸಿ ರೂಮಿನ ಅಧಿಕಾರಿಗಳೇ, ಬರ್ಲೇಬೇಕು, ಬರ್ಲೇಬೇಕು, ಬರ್ಲೇಬೇಕು. ಹಿಂದೂ ಮುಖಂಡ ರವಿ ಕುಶಾಲಪ್ಪ ಮಾತನಾಡಿ, ಜಿಲ್ಲೆಯ ಪಾಲೂರು ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳ ವಿರುದ್ಧ ಸಂಚು ನಡೀತಾ ಇದೆ ಎಂದು ಆರೋಪಿಸಿದರು. ಈಗಾಗಲೇ ಕೊಡಗು ಜಿಲ್ಲೆಯ ಮಾಲ್ದಾರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟ ಗದ್ದುಗೆ ಸಿದ್ದೇಶ್ವರ ಸ್ವಾಮಿಯ ದೇವಾಲಯ ಅತಿ ಪುರಾತನ ಕಾಲದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಅದು ದ್ವಾಪರ ಯುಗದಲ್ಲೇ ಕಟ್ಟಿದಂಥ ದೇವಸ್ಥಾನ. ಹಿಂದೂ ಬಂಧುಗಳು ವರ್ಷ ಮಾತ್ರ ಅಲ್ಲ, ಪ್ರತಿ ಮಂಗಳವಾರ ಅಲ್ಲಿ ಪೂಜೆಗೆ ಹೋಗುವಂಥದ್ದು ವ್ಯವಸ್ಥೆ ಇದೆ. ಆ ದೇವಸ್ಥಾನ ಪಕ್ಕದಲ್ಲಿ ನಿನ್ನೆ ಮತಾಂಧರು ಯಾರೋ ಕಬರಸ್ಥಾನ ಮಾಡಬೇಕು ಅಂತೇಳಿ ಆ ಮಣ್ಣೊಳಗೆ ಏನೋ ಮಾಟ ಮಂತ್ರ ಏನೋ ಮಾಡಿ ಅದರೊಳಗೆ ಅದರ ಮೇಲೆ ಹೂವು ಮತ್ತು ಅವರ ಶಾಲು ಮತ್ತು ಬೆಡ್ಶೀಟ್ ಏನೋ ಹಾಸಿ ಏನೋ ವ್ಯವಸ್ಥೆ ಮಾಡಿದ್ದಾರೆ. ಈ ವಿಚಾರ ಹಿಂದೂ ಬಂಧುಗಳ ಮಾನಸಿಕ ಚಿಂತೆಗೆ ಒಳಪಡೋದು ವ್ಯವಸ್ಥೆ ಆಗಿದೆ. ಅಪಮಾನ ಅವಮಾನ ಮತ್ತು ಮಾಡೋದೇ ಈ ಷಡ್ಯಂತರ. ಇವತ್ತು ಜಾತಿಗಳ ಬಗ್ಗೆ ಅದು ಹಿಂದೂ ಮುಸ್ಲಿಂ ಕಲಾ ಮಾಡಬೇಕು ಅಂತ ಹೇಳಿದ ದುರೇಚ್ಛದಿಂದಲೇ ಇವರು ಮಾಡಿರಬೇಕು ಅಂತ ಜನಗಳ ಸಂಖ್ಯೆ. ನಾನು ಹಾಗಾಗಿ ಇವತ್ತು ಮಾಲ್ದಾರೆಯಲ್ಲಿ ಒಂದಷ್ಟು 500,000 ಸಂಖ್ಯೆಯಲ್ಲಿ ಹಿಂದೂ ಬಂಧುಗಳು ಮಹಿಳೆಯರಾದಿಯಾಗಿ ST SC ಇರೋ ಎಲ್ಲ ದೇವರನ್ನ ಪೂಜೆ ಮಾಡೋರು, ದೀಪ ಉರಿಸೋರು, ಕರ್ಪೂರ ಉರಿಸೋರು, ಗಂಟೆ ಹೊಡೆಯೋರು, ದೇವಸ್ಥಾನ ಪೂಜೆ ಮಾಡೋರು ಎಲ್ಲ ಬಂಧುಗಳು ಸೇರಿ ಇವತ್ತು ಅರಣ್ಯ ಇಲಾಖೆಯ ವಿರುದ್ಧ ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಒಂದು ಅಷ್ಟು ರಸ್ತೆ ರೋಕೋ ಮತ್ತೊಂದು ಅವರ ಮೇಲೆ, ಯಾಕೆಂತಂದರೆ ಅವರ ಮೇಲೆ ಆ ಕ್ರಿಮಿನಲ್ಗಳು ಯಾರಿದ್ದಾರೆ ಅವರ ಮೇಲೆ ಸುಮೋಟೋ ಮೊಕದ್ದಮೆ ಹಾಕಬೇಕಾಗಿತ್ತು. ಟ್ರೆಸ್ಪಾಸ್ ಕೇಸ್ ಆಗಿದೆ. ಅರಣ್ಯ ವ್ಯಾಪ್ತಿಗೆ ಒಳಪಡಂಥ ಇದು ಮೀಸಲು ಅರಣ್ಯ ವ್ಯಾಪ್ತಿ. ನಮ್ಮ ಸುಟ್ಟಿಯತ್ಮಲೆಯಿಂದ ಹಿಡಿದು ಕುಶಾಲನಗರ ಆನೆಕಾಡಿಂದ ಹಿಡಿದು ನಾಗರಹೊಳೆ ಒಂದೇ ಅರಣ್ಯ ವ್ಯಾಪ್ತಿ. ಆ ಅರಣ್ಯ ವ್ಯಾಪ್ತಿಯ ಒಳಗಡೆ ಇರುವಂಥ ಪುರಾತನ ದೇವಸ್ಥಾನ. ಅರಣ್ಯದವ್ರನ್ನ ಸುಮೋಟೋ ಫಿಕ್ಸ್ ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ಹಾಗಾಗಿ ಪೊಲೀಸನ್ನು ಕೂಡ ಇವತ್ತು ನಾವು ಒತ್ತಾಯ ಮಾಡಿದ್ದೇವೆ. FIR ಮಾಡಿದ್ದು ಒಪ್ಕೊಂಡಿದ್ದಾರೆ. ಈಗಾಗಲೇ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು, ಕೇಸ್ ಹಾಕಬೇಕು. ಈ ಜಾತಿ ವಿಷಬೀಜ ಬಿತ್ತುವಂಥ ಷಡ್ಯಂತ್ರ LDPIO PFIO ಇವರು ಯಾರೆಲ್ಲಿದ್ದಾರೆ ಅವರ ಆಶ್ರಯದಿಂದ ಈ ಸಹೋದರರು ಅಂತ ಹೇಳುವಂಥ ಸರ್ಕಾರ ಇವತ್ತು ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಈ ಹಿಂದೂಗಳಿಗೆ ಗಂಡಾಂತರ ತಪ್ಪಿದ್ದಲ್ಲ ಅಂತ ಹೇಳುವಂಥ ವಿಚಾರ. ಅಕಸ್ಮಾತ್ ಅವ್ರನ್ನ FIR ಮಾಡದೆ ಅವರಿಗೆ ಏನಾದರೂ ಕಾಣದ ಕೈಗಳು ಮೇಲಿಂದ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನವೀನ್ ಕುಮಾರ್ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭ ಪ್ರತಿಭಟನಾಕಾರರು ಸ್ಥಳಕ್ಕೆ ಬಂದಿದ್ದ ವಾಹನಗಳ ನೋಂದಣಿ ಸಂಖ್ಯೆ ಸೇರಿದಂತೆ ಲಭ್ಯವಿರುವ ಎಲ್ಲ ಮಾಹಿತಿಯನ್ನು ಆಧರಿಸಿ ಆರೋಪಿಗಳಿಂದ ಶೀಘ್ರ ಪತ್ತೆ ಹಚ್ಚಬೇಕೆಂದು ಒತ್ತಾಯಿಸಿದರು. ಅದ್ರ ಬಗ್ಗೆ ಮೇಲಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರ ಇದ್ರ ಮೇಲೆ ನಾವೀಗ ಏನೋ ಅದನ್ನು ಒಳಗಡೆ ನಮ್ಮ ಅರಣ್ಯನ ದಾಟಿ ಅತಿಕ್ರಮಣ ಮಾಡಿ ಹೋಗಿದ್ದಾರೆ ಅವ್ರಿಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ಅತಿಕ್ರಮಣ ಕೇಸ್ ಇದೆ ಆ ಕೇಸ್ನ ಬುಕ್ ಮಾಡ್ತೀವಿ, ಇವತ್ತೇ ಬುಕ್ ಮಾಡ್ತೀವಿ. ಹಾಗಾಗಿ ಮತ್ತೆ ನೆಕ್ಸ್ಟ್ FIR ನಿಮಗೆ ಬೇಕು ಅಂತಂದ್ರೆ ಈಗ ನಾವು ಆಫೀಸಿಗೆ ಹೋದ ತಕ್ಷಣ ಅದೆಲ್ಲ ರೆಡಿ ಮಾಡ್ತೀವಿ, ಅದನ್ನ ಮಾಡಿ ಕೊಡ್ತೀವಿ. ಅದಾದ ನಂತರ ಇಲ್ಲಿ ಏನು ಈ ದೇವಸ್ಥಾನದ ಮುಂದೆ ಈ ರೀತಿ ನಡೆಯೋದಾಗೆ CC ಕ್ಯಾಮ್ರಾ ಅದು ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆನೂ ಮಾಡ್ತೀವಿ. ಹಾಗೆ ಅರ್ಚಕರು ಹೋಗ್ಬೇಕಾದ್ರೆ ಏನೋ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಕೂಡ ಏನು ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವತ್ತು ಹೋಗ್ಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರನ್ನ ಮೆನ್ ಅವ್ರಿಗೆ ಕೊಟ್ಟು ಜೊತೆಗೆ ಕಳಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಇಲ್ಲೊಂದು ಪರ್ಮನೆಂಟ್ ಗಾರ್ಡ್ ಇರಬೇಕು, ಬೇರೆ ಇನ್ನೊಬ್ರು ಈ ರೀತಿ ಹೋಗದಾಗ ಮಾಡಬೇಕು ಗಾರ್ಡ್ ಇರಬೇಕು. ಇಲ್ಲಾಂದ್ರೆ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ. FIR ಆಗಿ 24 ಗಂಟೆಗಳಲ್ಲಿ ಅವನ ಬಂಧನ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಈ ಹೋರಾಟವನ್ನ ಕೈಗೆತ್ತಿಕೊಳ್ತಾ ಇದ್ದೇವೆ. ಹಾಗಾಗಿ ನಾನು ಕೇಳ್ತಾ ಇರೋದು, ಇಲ್ಲಿಗೆ ಫಾರೆಸ್ಟ್ ಇಲಾಖೆ ಏನು ಹಿರಿಯ ಇಲಾಖೆಯ ಅಧಿಕಾರಿಗಳಿದ್ದಾರೆ ಅವ್ರು ಬರಬೇಕು.
ನಿನ್ನೆ ಏನು ಇಲ್ಲಿ ಬೇಜವಾಬ್ದಾರಿಯನ್ನು ತೋರಿಸಿದ್ದಾರೆ, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಅಮಾನತ್ ಆಗಬೇಕು, ತಕ್ಷಣ FIR ಆಗಿ ಅವ್ರನ್ನ ಬಂಧಿಸುವಂಥ ಕೆಲಸ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ನಾವೆಲ್ಲ ಏನು ನಿದ್ರೆಯಲ್ಲಿ ಇದ್ದೇವೆ ಎಂದು ತಿಳ್ಕೊಂಡಿರುವಂಥ ಈ ಮುಸಲ್ಮಾನರು ಏಕಾಏಕಿ ಇದೇನು ಮೊದಲೇನಲ್ಲ, ಇದು ಕೊಡಗಿನಲ್ಲಿ ಹೊಸದು ಅನ್ನಿಸ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ. ಆದರೆ ಇಂಥ ಪ್ರಯತ್ನಗಳನ್ನು ಇವರು ಅನಾದಿ ಕಾಲದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ತಕ್ಕ ಉತ್ತರವನ್ನು ಕೊಡಬೇಕು. ಇಲ್ಲಿ ಪೊಲೀಸ್ ಇಲಾಖೆ ಇದೆ, ಈ ತಕ್ಷಣದಿಂದನೇ FIR ಮಾಡಿ ಆ FIR ಕಾಪಿ. ಹಿಂದೂಗಳ ಒಂದು ಏನು ಪವಿತ್ರ ಕ್ಷೇತ್ರ ಇದೆ, ಹಿಂದೂಗಳ ದೇವಸ್ಥಾನ ಇದೆ, ಅದರ ಪವಿತ್ರತೆಯನ್ನು ಕಾಪಾಡಬೇಕು, ಅದರ ರಕ್ಷಣೆ ಆಗಬೇಕು. ಇಷ್ಟು ನಮ್ಮ ಒಂದು ಗಿರಿ. ತಕ್ಷಣ ಇದು ಆಗದಿದ್ದರೆ ನಾವು ಇಡೀ ಜಿಲ್ಲೆಯಾದ್ಯಂತ ಮತ್ತೆ ಇದು ದೇವಸ್ಥಾನ ಬಾರ್ಡ್ರಲ್ಲಿದೆ, ಪಿರಿಯಾಪಟ್ಟಣದ ಒಂದು ಇದು ಕೂಡ ಇದೆ, ಅಲ್ಲಿಯ ಕಾರ್ಯಕರ್ತರು ಹೆಚ್ಚು ಜನ ಇದ್ದಾರೆ. ಇಡೀ ಕೊಡಗಿನಾದ್ಯಂತ ಇಲ್ಲಿ ಕಾರ್ಯಕರ್ತರು ಇವತ್ತು ಬಂದಿದ್ದಾರೆ. ಹಾಗಾಗಿ ನಾವು ಇದನ್ನು ಇಡೀ ಜಿಲ್ಲೆಗೆ ಇದನ್ನು ಈ ಒಂದು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ತಗೊಂಡು ಹೋಗೋರಿದ್ದೇವೆ. ಡಿವೈಎಸ್ಪಿ ಸೂರಜ್ ಮಾತನಾಡಿ, ಪ್ರಕರಣ ಸಂಬಂಧ ತಕ್ಷಣವೇ FIR ದಾಖಲಿಸಿ ತನಿಖೆಯನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಹಿಂದೂಪರ ಸಂಘಟನೆಗಳ ಪ್ರಮುಖರಾದ ರಾಬಿನ್ ದೇವಯ್ಯ, ನೆಲ್ಲೀರ ಚಲನ್, ಕಿಲನ್ ಗಣಪತಿ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಮುಖಂಡರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಸುಬ್ರಹ್ಮಣಿ, ಸಿದ್ದಾಪುರ. ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ವಿರುದ್ಧ ಬಿಜೆಪಿ ವತಿಯಿಂದ ಜನಜಾಗೃತಿ ಪ್ರತಿಭಟನೆ ಸೋಮವಾರ ನಗರದ ಪುಟ್ಟಪ್ಪ ವೃತ್ತದಲ್ಲಿ ನಡೆಯಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಾಜಿ ವಿಧಾನಸಭೆಯ ಅಧ್ಯಕ್ಷ KG ಬೋಪಯ್ಯ ಮಾತನಾಡಿ, ದೇಶದಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ನಾಯಕರು ಗೌರವ ನೀಡಬೇಕು. ಯುವಜನತೆ ದೇಶದ ಪ್ರಧಾನಿ ಮೋದಿಯವರ ಜೊತೆಯಲ್ಲಿದ್ದಾರೆ. ಅವರ ಮೊದಲ ಆದ್ಯತೆ ಈ ದೇಶದ ಯುವಶಕ್ತಿಗೆ ಎಲ್ಲ ರೀತಿಯ ಆದ್ಯತೆ ನೀಡುವುದಾಗಿದೆ ಎಂದರು. ಯಾವ ನೈತಿಕತೆಯನ್ನು ಇಟ್ಕೊಂಡು DK ಶಿವಕುಮಾರ್ ಅವರು ಎಲ್ಲಿಗೆ ಹೋಗಿದ್ದಾರೆ ನೀಟ್ ಹಗರಣದ ವಿರುದ್ಧ? ಇವತ್ತು ನೀವು ಉತ್ತರ ಕೊಡಬೇಕು, ನೀವು ಕೂಡ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಒತ್ತಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಒಂದು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ರು. ಆ ಪ್ರತಿಭಟನೆಗೆ ಸೇರ್ಕೊಂಡು ವಿದೇಶಿ ಶಕ್ತಿಗಳು, ಯಾಕೆಂದ್ರೆ ಕೆಲವು ಅಮೆರಿಕದವರು ಪ್ರಜೆಗಳು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ, ಸೇರ್ಕೊಂಡು ಅದನ್ನು ಆ ಪ್ರತಿಭಟನೆಯ ದಿಕ್ಕನ್ನೇ ಬದಲಾಯಿಸಿ ಎಲ್ಲ ಕಡೆ ಹಿಂಸಾಚಾರ ಆಗುವಂಥದ್ದು. ಇವತ್ತು ವಿದ್ಯಾರ್ಥಿ ಪೊಲೀಸ್ನವ್ರಿಗೆ 120 ಪೊಲೀಸ್ನವ್ರಿಗೆ ಗಾಯಗಳಾಗಿದೆ, ಕಲ್ಲು ತೂರಾಟ, ಏನೇನು ಗೂಂಡಾ ವರ್ತನೆ ಮಾಡಿದ್ದಾರೆ. ಆ ಗೂಂಡಾ ವರ್ತನೆಯಲ್ಲಿ ಇವತ್ತು ಎಷ್ಟು ಜನ ಸಫಲರಾಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ ಮತ್ತು ಅವರ ಗೂಂಡಾಗಳು ಯಾರಿದ್ದಾರೆ ಅವರೇ. ಈ ಗೂಂಡಾ ವರ್ತನೆಯನ್ನ ಮಾಡಿ ಅಷ್ಟಕ್ಕೆ ಸುಮ್ಮನೆ ಆಗಿದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳ ಮನೆ, ಯಾರೇ ಪ್ರಧಾನಮಂತ್ರಿಗಳಿರಲಿ, ಆ ಪ್ರಧಾನಮಂತ್ರಿಗಳ ಮನೆಯ ಸುತ್ತು ಅದೊಂದು ಪ್ರೊಹಿಬಿಟೆಡ್ ರೆಸ್ಟ್ರಿಕ್ಟೆಡ್ ಏರಿಯಾ, ಯಾರು ಹೋಗುವಂಗಿಲ್ಲ. ಆದ್ರೂ ಎಲ್ಲ ಕಾನೂನನ್ನು ಗಾಳಿಗೆ ತೂರಿ ಒಬ್ಬ ವಿರೋಧ ಪಕ್ಷದ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಒಳ ಬಚ್ಚಗಳ ಥರ ಆಡಿಕೊಂಡು ಇದು ಎಲ್ಲವನ್ನೂ ಗಾಳಿಗೆ ತೂರಿ ಹೋಗಿದ್ದಾರಲ್ಲ, ಇವ್ರಿಗೆ ಯಾವ ಶಿಕ್ಷೆ ಕೊಡಬೇಕು ಹೇಳಬೇಕಲ್ಲ. ಇವರು ಕಾನೂನಿನಂತೆ ನಡ್ಕೊಳ್ಳೋರ. ಇವತ್ತು ಹಗರಣಗಳು, ಈ ಪ್ರಶ್ನೆ ಪತ್ರಿಕೆ ಹೊರಗೆ ಬರೋದು ಇದೇನು ಹೊಸದಲ್ಲ, ಭಾಳ ಹಿಂದೆಯಿಂದಲೂ ನಡೆದಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನೀವೆಲ್ಲ ಆಟ ಆಡಿದ್ರಲ್ಲ, ಇಂಥ ಹಗರಣಗಳು ಹೇಳ್ತಾ ಹೋದರೆ ಇದೆ. ಮೊನ್ನೆ KPS ಅಲ್ಲಿ ಏನಾಯಿತು? ಸಿದ್ದರಾಮಯ್ಯನ ಕಾಲದಿಂದಲೇ ಇದು ಪ್ರಾರಂಭ ಆಗಿದ್ದು. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಲಿಲ್ಲ? 400 ವೆಟರ್ನರಿ ಡಾಕ್ಟರ್ಗಳ ಭವಿಷ್ಯವನ್ನೇ ಹಾಳು ಮಾಡಿದ್ರಲ್ಲ, 80 ಲಕ್ಷ. ಇನ್ನೇನೇನು ಹೋಗ್ಲಿ, ಅದಕ್ಕೆ ತನಿಖೆಯನ್ನು ಕೂಡ ಆದೇಶ ಮಾಡಲಿಲ್ಲ.
ನೀವು ನಮಗೆ ಬೋಧನೆ ಮಾಡ್ತೀರಿ. ಇವತ್ತು ಮೋದಿ ರಾಜೀನಾಮೆ ಕೇಳ್ತೀರಿ. ಶಿಕ್ಷಣ ಮಂತ್ರಿಗಳು ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪಷ್ಟ ಹೇಳಿದ್ದಾರೆ, ಈ ಏನು ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಪ್ರಜೆಯ ಹಕ್ಕು, ಅದರಲ್ಲಿ ದುಷ್ಟ ಶಕ್ತಿಗಳು, ವಿದೇಶಿ ಶಕ್ತಿಗಳು ಸೇರಿ ಇಡೀ ದೇಶದಲ್ಲಿ ಅಜಾಗರೂಕತೆ, ಅದಕ್ಕೆ ಬೇಕಾದಂಗೆ ಉದಾಹರಣೆ ಅವರಿಗೆಲ್ಲ ಆಹಾರ ಇದ್ದು ಕೇಂದ್ರ ಸರ್ಕಾರ ಅದನ್ನು ಎಕ್ಸಾಮಿನೇಷನ್ನೂ ಕ್ಯಾನ್ಸಲ್ ಮಾಡಿ ತಕ್ಷಣ ಮರುಪರೀಕ್ಷೆಗೆ ಎಲ್ಲವೂ ಆದೇಶ ಮಾಡಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಮತ್ತು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಯಾರು ಇದರ ಹಿನ್ನೆಲೆಯಲ್ಲಿ ಇದ್ದಾರೆ, ಯಾರು ಭ್ರಷ್ಟರಿದ್ದಾರೆ. ಈಗಾಗಲೇ 13 ಜನರನ್ನ ಅರೆಸ್ಟು ಕೂಡ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ. ಗೊತ್ತಾದ ತಕ್ಷಣ ಇದು ಕೇವಲ ಡೆಲ್ಲಿ ಸುತ್ತಮುತ್ತ ಅಲ್ಲ, ಇಡೀ ರಾಷ್ಟ್ರವ್ಯಾಪಿ ಈ ಜಾಲ ಹರಡಿದೆ ಅಂತ ಹೇಳಿದಾಗ ಪ್ರಕರಣವನ್ನು CBIಗೆ ಕೊಟ್ಟು ಇವತ್ತು ಎಲ್ಲ ಕಡೆ ಜಾಲಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ರಾಜಪೇಟೆ ತಾಲೂಕಿನ ಮಾಲ್ದಾರೆ ಗ್ರಾಮ ಪಂಚಾಯಿತಿಗೆ ಒಳಪಟ್ಟಂತೆ ಅಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ. ಪ್ರಿಯಾಪಟ್ಟಣ ರಸ್ತೆಯಲ್ಲಿ ಸ್ವಲ್ಪ ಒಳಗಡೆ ಮೇಲೆ ಹೋಗಬೇಕಾಗಿದೆ. ಅದು ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ವರ್ಷಕ್ಕೆ ಒಂದು ಬಾರಿ ಕೇವಲ ಅಲ್ಲಿನ ಗ್ರಾಮಸ್ಥರು ಮಾತ್ರ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಭಾಗದಲ್ಲಿ ಸಾಕಷ್ಟು ಜನ ಶ್ರದ್ಧಾಭಕ್ತಿಯಿಂದ ಅಲ್ಲಿ ಹಬ್ಬ, ಉತ್ಸವ, ಜಾತ್ರೆ ಎಲ್ಲವನ್ನೂ ಮಾಡ್ತಾರೆ. ಅಂಥ ದೇವಸ್ಥಾನದ ಇತ್ತೀಚೆಗೆ ಪಕ್ಕದಲ್ಲಿ ಅನ್ಯ ಕೋಮಿನ ಕೆಲವರು ದುಷ್ಟಶಕ್ತಿಗಳೇ ಸೇರಿಕೊಂಡು ದೇವಸ್ಥಾನದ ಪಕ್ಕದಲ್ಲಿ ಒಂದು ದರ್ಗಾ ನಿರ್ಮಾಣ ಮಾಡುವಂಥ ಪ್ರಯತ್ನ ಮಾಡಿರುವಂಥದ್ದು ಇವತ್ತು ಗಮನಕ್ಕೆ ಬಂದಿದೆ. ಇದು ಈ ನೀಟ್ ಹಗರಣದಲ್ಲಿ ಏನು ಮಾಡ್ತಾ ಇದ್ದು ಅಜಾಗರೂಕತೆ ಮಾಡ್ತಾರೆ ಅದರ ಇನ್ನೊಂದು ಭಾಗ ಇದೆ. ಇಲ್ಲದಿದ್ದರೆ ದೇವಸ್ಥಾನದ ಪಕ್ಕದಲ್ಲಿ ಯಾರು ಈ ಒಂದು ಹೇಯ ಕೃತ್ಯಕ್ಕೆ ಕೈ ಹಾಕ್ತಾರೆ. ಹಾಗಾಗಿ ಜಿಲ್ಲಾಡಳಿತ ಇದು ಮುಂದೆ ಕೋಮು ಸಂಘರ್ಷಕ್ಕೆ ಎಡೆಯಾಗುತ್ತೆ. ಅದನ್ನು ಎಚ್ಚೆತ್ತುಕೊಂಡು ಯಾರು ಅದಕ್ಕೆ ಕಾರಣಕರ್ತರು, ಫಸ್ಟ್ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗಿದೆ ಅದನ್ನು ತೆಗಿಬೇಕು. ಮತ್ತು ಗೂಂಡಾ ಕಾಯ್ದೆಯಡಿ ಆ ಆರೋಪಿಗಳು ಯಾರು ಅದಕ್ಕೆ ಆ ದುಷ್ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅವರೆಲ್ಲರನ್ನೂ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು. ಮತ್ತು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರಲ್ಲ ಅವ್ರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಕ್ಕೆ ಜಿಲ್ಲಾಡಳಿತ ನೇರ ಹೊಣೆ ಆಗ್ತದೆ. ಮತ್ತು ಈ ಕಾಂಗ್ರೆಸ್ಸು ಇನ್ನಾದರೂ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಬಿಟ್ಟು ನೀವು ಸರ್ವರಿಗೂ ಸಮ ಪಾಲು ಬಾಳು ಅಂತ ಏನೋ ಹೊಸ ಮುಖ್ಯಮಂತ್ರಿ ನಿಮ್ಮ ಘೋಷಣೆಯನ್ನು ಕೇಳಲಿಕ್ಕೆ ಜನ ತಯಾರಿಲ್ಲ. ನೀವು ಕಾರ್ಯ ಮಾಡಿ ತೋರಿಸ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಈಗ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂಥದ್ದಾಗಿದೆ ಅಂತೇಳಿ ಹಿಂದೂ ರಕ್ಷಣಾ ಸಮಿತಿಯವರು ಸ್ವಾಭಾವಿಕ ಹಿಂದೂ ಧರ್ಮದ ಆಚಾರ ವಿಚಾರ ಸಂಸ್ಕೃತಿಗೆ ಧಕ್ಕೆ ಆಗ್ತದೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾತ್ರ ಕೊಟ್ಟಿದ್ದಾರೆ. ಬೇರೆ ಏನೇ ಆಗಿದ್ದರೂ ಇಷ್ಟೊತ್ತಿಗೆ ಅಲ್ಲಿ ಭಾರಿ ಅನಾಹುತಗಳು ಆಗ್ತಾ ಇತ್ತು. ಅದಕ್ಕೆ ಅವಕಾಶ ಕೊಡಬೇಡಿ. ಎಚ್ಚರಿಕೆಯ ಸಂದೇಶವನ್ನು ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಬೇರೆ ಅಲ್ಲಿಯ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹಿಂದೂ ಧರ್ಮ ಅಭಿಮಾನಿಗಳು ಅಂತಲ್ಲ ಧರ್ಮ ಆಚರಣೆ ಮಾಡೋರು ಹೇಳಿದ್ದಾರೆ. ಅದಕ್ಕೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತೆ. ಅದಕ್ಕೆ ಅವಕಾಶ ಕೊಡಬೇಕು. ಪ್ರತಿಭಟನೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಗೌತಮ್, ಯುವ ಘಟಕದ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ, ದರ್ಶನ್ ಜೋಯಪ್ಪ, ಮೋಹಿತ್, ಮೋಕ್ಷಿತ್, ಹರಪಳ್ಳಿ ರವೀಂದ್ರ, ಎಡಿಕೇರಿ ಪ್ರಸನ್ನ, ಕವಿತಾ ವಿರೂಪಾಕ್ಷ, ಮಚ್ಚಂಡ ಪ್ರಕಾಶ್, ದರ್ಶನ್ ಜೋಯಪ್ಪ, ಅಜೀಶ್ ಕುಮಾರ್ ಪಾಲ್ಗೊಂಡಿದ್ದರು. ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಹುತಾತ್ಮ ಯೋಧರಿಗೆ ಪುಷ್ಪ ನಮನ, ಗಾನ ನಮನ, ಗೌರವ ನಮನ ಸಲ್ಲಿಸುವ ಹೃದಯ ಸ್ಪರ್ಶಿಯಾದ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮ ನಗರದ ಗೌಡ ಸಮಾಜದ ಸಭಾಂಗಣದಲ್ಲಿ ಜಿಲ್ಲೆಯಾದ್ಯಂತ 143 ಸಂಘ ಸಂಸ್ಥೆಗಳ ಒಗ್ಗೂಡುವಿಕೆಯೊಂದಿಗೆ ಭಾವನಾತ್ಮಕವಾಗಿ ಜರುಗಿತು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ದೇಶಪ್ರೇಮಿಗಳು ಈ ವಿನೂತನ ಕಾರ್ಯಕ್ರಮದ ಮೂಲಕ ರಾಷ್ಟ್ರಪ್ರೇಮವನ್ನು ಅಭಿವ್ಯಕ್ತಿಗೊಳಿಸಿದರು.
ಕೊಡಗು ಪತ್ರಕರ್ತರ ಸಂಘ ಮತ್ತು ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ನಗರದ ಗೌಡ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ತೃತೀಯ ವರ್ಷದ 27ನೇ ಕಾರ್ಗಿಲ್ ವಿಜಯ್ ದಿವಸ್ ಹುತಾತ್ಮ ಯೋಧರ ಸ್ಮರಣಾ ಕಾರ್ಯಕ್ರಮಕ್ಕೆ ನಗರದ ಆರ್ಮಿ ಕ್ಯಾಂಟೀನ್ನ ಹಿರಿಯ ವ್ಯವಸ್ಥಾಪಕ ಲೆಫ್ಟಿನೆಂಟ್ ಕರ್ನಲ್ ಮೊಳ್ಳೇರ ಎಸ್ ಕಾವೇರಿಯಪ್ಪ ಅವರು ಹುತಾತ್ಮರ ಪ್ರತೀಕವಾಗಿ ನಿಲ್ಲಿಸಲಾಗಿದ್ದ ಸ್ಮಾರಕಕ್ಕೆ ಪುಷ್ಪ ನಮನದ ಮೂಲಕ ಚಾಲನೆಯನ್ನ ನೀಡಿದರು. ಗಡಿಗಳನ್ನು ಕಾಯುವ ಯೋಧರ ರಾಷ್ಟ್ರದ ಏಕತೆ ಐಕ್ಯತೆಗಾಗಿ ಬಲಿದಾನಗೈದ ಯೋಧರ ಪರವಾದ ಘೋಷಣೆಗಳ ನಡುವೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ, ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಜಿ ಬೋಪಯ್ಯ, ಮಡಿಕೇರಿ ನಗರಸಭಾ ಅಧ್ಯಕ್ಷೆ ಪಿ ಕಲಾವತಿ, ಆಗ್ರಾದ ಪ್ಯಾರಾ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಕೊಡಗಿನ ಯೋಧ ಯತೀಶ್, ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚಟಿ, ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ, ರೋಟರಿ ಮಿಸ್ಟಿ ಹಿಲ್ಸ್ ಅಧ್ಯಕ್ಷರಾದ ಪಿಆರ್ ರಾಜೇಶ್, ಕಾರ್ಯದರ್ಶಿ ಚೇತನ್ ಜಿಡಿ, ರೋಟರಿ ಸಹಾಯಕ ಗವರ್ನರ್ ಎಚ್ಎಸ್ ವಸಂತಕುಮಾರ್, ವಲಯ ಸೇನಾನಿ ಪೊನ್ನಚ್ಚನ ಮಧುಸೂದನ್, ಡಿವೈಎಸ್ಪಿ ಸೂರಜ್ ಸೇರಿದಂತೆ ಕೆಲವು ಗಣ್ಯರು ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಸೋಮೇಶ್ವರ ದೇವಾಲಯ ಸಮಿತಿ ಸೋಮಪೇಟೆ, ಕೊಡಗು ಗೌರಿ ಸಮುದಾಯ, ವಾಸವಿ ಮಹಿಳಾ ಸಂಘ ಮಹಾದೇವಪೇಟೆ ಮಡಿಕೇರಿ, ಆಲ್ಮಿಯ ಸ್ನೇಹಿತರು ಸಮಾಜ ಕಾರ್ಯಕ್ರಮ ಉದ್ಘಾಟಿಸಿದ ಲೆಫ್ಟಿನೆಂಟ್ ಕರ್ನಲ್ ಮೊಳ್ಳೇರ ಎಸ್ ಕಾವೇರಪ್ಪ ಮಾತನಾಡಿ, ಈ ನೆಲದ ಪ್ರತಿಯೊಬ್ಬರೂ ದೇಶಪ್ರೇಮ, ವಿನಮ್ರತೆ, ನಿಷ್ಠೆ ಮತ್ತು ಶಿಸ್ತಿನೊಂದಿಗೆ ತಮ್ಮ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುವ ಮೂಲಕ ದೇಶ ಸೇವೆಗೆ ಮುನ್ನುಗ್ಗುವಂತೆ ಕರೆ ನೀಡಿದರು. ಗಣೇಶ್ ಕಾರ್ಯಪ್ಪ ಮತ್ತು ಫೋಟೋ ಇದೆ. ಮಧುಸೂದನ್ ಅವರು ವೇದಿಕೆಯಲ್ಲಿ ಪುಷ್ಪಾರ್ಚನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅಭಿವಂದನ ಕೊಡಗು ಜಿಲ್ಲಾ ಸೌಂಡ್ಸ್ ಲೈಟ್ಸ್ ಸ್ವಾಮಿಯನ್ನ ಡೆಕೋರೇಷನ್
ಇವತ್ತಿಗೇನೋ ವೇದಿಕೆಯಲ್ಲಿ ದೇಶದ ರಕ್ಷಣೆಯಲ್ಲಿ ತಮ್ಮ ಎಲ್ಲ ಸುಖ ಸಂತೋಷವನ್ನು ತ್ಯಾಗ ಮಾಡುವ ಯೋಧರ ನೆನಪಿನಲ್ಲಿ ಆಯೋಜಿಸುವ ಇಂತಹ ಕಾರ್ಯಕ್ರಮಗಳು ಸದಾ ಮನದಲ್ಲಿ ನೆನಪಾಗಿರಬೇಕು. ಹೀಗಾಗಿ ಮತ್ತು ಕೊಡಗು ಪ್ರಕಟಿಸಲು ಯೋಧ ಮೊದಲು ದೇಶ ಮೊದಲು ಎಂಬ ಸಂದೇಶದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದೆ. ಈ ಮೂಲಕ ರೋಡ್ ಸಂಸ್ಥೆಗಳ ಮತ್ತು ಅವರ ಕುಟುಂಬಗಳ ನೋವಿಗೆ ನಮ್ಮ ರಚನೆಯ ಸಂಕೇತವಾಗಿದೆ. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ವೀರರ ತ್ಯಾಗ ಬಲಿದಾನ ನೆನಪಿನೊಂದಿಗೆ ಭಾರತದ ಹೆಮ್ಮೆಯ ಸೈನಿಕರನ್ನು ಗೌರವಿಸಿದ ಈ ಕಾರ್ಯಕ್ರಮದಲ್ಲಿ ಕೊನೆಯವರೆಗೂ ನೀವೆಲ್ಲರೂ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕೇಳಿಕೊಳ್ಳುತ್ತೇವೆ. रोटी मिश्रित परागी संयोजन जब तक सूरज चांद रहेगा भारत के वीरों का नाम रहेगा। बोलो भारत माता की जय, वंदे मातरम। ದಯವಿಟ್ಟು ವಾಮವನ್ನು ಅನುಸರಿಸಿ ಅಂತ ಹೇಳಿ ಕಾರ್ಗಿಲ್ ಅಂತ ಹೇಳಿದ್ರೆ ಒಂದಷ್ಟು ಆಕ್ರೋಶ ಬರುತ್ತೆ, ಒಂದಷ್ಟು ಸಂಕಟ ಆಗುತ್ತೆ, ಮತ್ತೊಂದಷ್ಟು ದೇಶ ಸೇವೆಯಲ್ಲಿ ದೇಶ ರಕ್ಷಣೆಯಲ್ಲಿ ತೊಡಗುವ ಒಬ್ಬ ಪುಟ್ಟ ಸೈನಿಕನೇ ಆಗಲಿ ಹಿರಿಯ ಅತ್ಯಂತ ಹಿರಿಯ ಅಧಿಕಾರಿಯೇ ಆಗಲಿ ಅವರನ್ನ ಗೌರವದಿಂದ ಕಾಣುವಂಥದ್ದು ಪ್ರತಿ ಭಾರತೀಯ ಪ್ರಜೆಯ ಆದ್ಯ. ಕೊಡಗು ಜಿಲ್ಲೆಯಲ್ಲಿ ಈ ಬಾರಿಯ ಮಳೆಗಾಲದಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆಯಾಗದ ಹಿನ್ನೆಲೆ ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಮಳೆಗಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಸಂಘದ ಅಧ್ಯಕ್ಷರು ಹಾಗೂ ಜನಪರ ಹೋರಾಟ ಸಮಿತಿಯ ಸಂಚಾಲಕ ಬಲ್ಲಾರಂಡ ಮಣಿಯುತ್ತಪ್ಪ ಅವರ ನೇತೃತ್ವದಲ್ಲಿ ಮಳೆಯ ದೇವರೆಂದೇ ಆರಾಧಿಸಲ್ಪಡುವ ಪಾಡಿ ಇಗ್ಗುತ್ತಪ್ಪ ದೇವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನು ನೆರವೇರಿಸಲಾಯಿತು. ಈ ವರ್ಷ ಮಳೆ ಅಲ್ಪ ಪ್ರಮಾಣದಲ್ಲಿ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳು ಹಿನ್ನಡೆ ಅನುಭವಿಸ್ತಾ ಇದ್ದು ರೈತರು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗಿ ಕೃಷಿ ಕಾರ್ಯಗಳು ಸುಗಮವಾಗಿ ಸಾಗಲಿ, ರೈತರ ಬದುಕಿಗೆ ಸಮೃದ್ಧಿ ದೊರಕಲಿ ಅಂತ ಕುಲದೇವರಾದ
ಮಾಗೂರು ಇಗ್ಗುತ್ತಪ್ಪನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು ಅಂತ ಬಲ್ಲಾರಂಡ ಮಣಿಯುತ್ತಪ್ಪ ತಿಳಿಸಿದ್ದಾರೆ. ಅಲ್ಲ ಆಡಿದ್ರೆ ನಂಗಗೋಡಿ ಅಂತ ಸ್ವಾಮಿ ಅಚ್ಚಕ್ಕೆ ಬಂದಿರಲ್ಲ ಕೊಡಗಿಗೆ ಮಳೆ ಆಡಿ ಖಂಡಿತ ಅದೇ ಮಳೆ ದೇವ ಒಂದೇ ನಂಗೆ ನಂಬಿತು ಕೈ ಮುಟ್ಟಿಟ್ಲ ಕೈ ದೇವ ಮುಟ್ಟಿಟ್ಲೆಕ್ಕ ಬೋಕರಿನಲ್ಲ ಮಳೆ ಆಯ್ತು ಸಮೃದ್ಧಿಯಾಡನೆ ಪ್ರಾರ್ಥನೆ ಮಾಡಿ ಉಂಟ ಆಡು ಸ್ವಾಮಿಗೆ ತಪ್ಪನೆ ದೇವರ ಅನುಗ್ರಹ ಆಶೀರ್ವಾದ ಪಡೆದು ವಿಶೇಷವಾದ ಪ್ರಾರ್ಥನೆ ಮಾಡಿದ್ದು ನನಗೆ ಕಾಲ ಕಾಲಕ್ಕೆ ಒಂದು ಪೂಜೆ ಮಾಡಿರ ಅದೇ ಪ್ರಕಾರ ಇಂದು ಮಳೆ ದೇವನ ಪ್ರಕಾರ ಮಳೆ ಕಾಯ್ತಂಗೆ ಪ್ರಾರ್ಥನೆ ಮಾಡಿರ ಕಷ್ಟ ಸುಖ ಮನುಷ್ಯ ಒಪ್ಪಂತದೆ ಕಷ್ಟ ಸುಖ ಅನುಗ್ರಹಗೊಂಡು ನನಗೆ ಅಕ್ಕಲೆ ಪ್ರಾರ್ಥನೆ ಸೌಲಭ್ಯ ಸುಖ ಬರ್ತದೆ ಎಲ್ಲರೂ ನಲ್ದು ಮಾಡ್ತಾ ಕಾಪಾಡಲಿಕ್ಕ ಇನ್ನೇನೆ ನಲ್ಲದ ಸಹಾಯ ಆಯಿತು ಇದು ಮಿನ್ನ ಕೂಡ ನಲ್ಲದು ಕೇಳು ಆ ಯುಗುತ್ತಪ್ಪನ ಸೇವೆ ಮಾಡುವಂಥ ಭಗವಂತ ಪ್ರಾರ್ಥನೆ ಇಡೀ ಲೋಕಲ್ಯಾಣಕ್ಕಾಯ್ತು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಲಿಕ್ಕ ಅಂದನೆ ನಿಂಗರ ಆಯುಷ್ಯಕ್ಕೂ ಆರೋಗ್ಯ ರಾಜಕೀಯ ಭವಿಷ್ಯ ಉಜ್ವಲ ಆಯಿತು ನಿಂಗರ ಕಾಲಕ್ಕೂ ಮಕ್ಕಳ ಅಭಿವೃದ್ಧಿ ಆಗಿಟ್ಟನ್ನು ಪ್ರಾರ್ಥನೆ ಮಾಡುವ ಎತ್ತುಗಳು ಬುತ್ತು ಬಳೆ ತೋಟ ಆಳು ಭಾಳ ತೊಂದರೆ ಬಕ್ಕತ್ತೆ ನಿಂಗರ ಕಾಲಕ್ಕೂ ಮಕ್ಕಳ ಅಭಿವೃದ್ಧಿ ಆಯಿತು ನಲ್ಲರಿಕೆ ಸಂಸಾರ ಕೂಟೆ ಬಂತು ಇಡೀ ಜನಾಂಗದ ಕೂಟೆ ಬಂತು ಆ ಪೂಜೆ ಪುರಸ್ಕಾರ ಮಾಡುವಂಥ ಶಕ್ತಿ ಆ ಭಾಗಕ್ಕೆ ಪ್ರಾರ್ಥನೆ ಮಾಡಿಂಡು ಈಶ್ವರ ನಿಂಗೆ ಎಲ್ಲರ ಖುಷಿಯಾಗಿ ಬೈದಂಡು ಆ ಪೂಜೆಗಳು ಕೊಡ್ತೇವೆ. ಪೂಜಾ ಸಂಪೂರ್ಣ ಫಲ ಸಾಂಗತ ಪ್ರಾರ್ಥನಾ ವಿಧಿ ಬಾರಿ ಕಮ್ಮಿ ತಂತ್ರ ಮಳೆ ಬೊಜ್ಜೆ ಉಂಟು ಆ ಮಳೆ ಆಂಡು ಬೋಡಿ ಅಂಡು ಭಕ್ತಿನ ಸ್ವೀಕಾರ ಮಾಡಿತ್ತು ಇನ್ನಕ್ಕೂ ಮಳೆ ಬಂದಿತ್ತು ಮಳೆ ಆಯಿತು ರೈತಂಗ ಸಂತರ್ಭಿ ಆಯಿತು ಬೆಳ್ಕೊಂತ ಕೆಲಸನ ಮಾಡ್ಬೋದು ಬೋಡಿ ನಂಗೆ ಚಟ್ಟಳ್ಳಿ ಸಹಕಾರ ಸಂಘದ ತಿಂಜ ನಂಗೆ ಬಂದು ಉಪಾಧ್ಯಕ್ಷ ಆಡಳಿತ ಮಂಡಳಿ ನಿರ್ದೇಶಕ ಎಲ್ಲರೂ ಇಲ್ಲಿ ಬಂದಿತ್ತು ಪೂಜೆ ಮಾಡಿತ್ತು ಆಂಡ ಫಲ ಯಾವ ತಪ್ಪಂದವ್ರ ನಂಬಿಕೆ ಉಂಟು ಈ ಮಿಂಜೋ ಸಮೇತ ನನಗೆ ಪರಿಚಯ ಮಾಡಿತ್ತು ಇನ್ಮೇಲೆ ಉರುಳಸಾಯ ಸಮೇತ ಇಲ್ಲಿ. ಈ ಸಂದರ್ಭ ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಪೇರಿಯನ್ನ ಪೂಣಚ್ಚ ನಿರ್ದೇಶಕರು ಪಾಲ್ಗೊಂಡಿದ್ದರು. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಅನೇಕ ವೀರ ಯೋಧರು ಹುತಾತ್ಮರಾಗಿದ್ದು ದೇಶಕ್ಕಾಗಿ ಅವರ ಬಲಿದಾನ ಅತ್ಯುತ್ತಮ ಹಿರಿದು ಆದ್ದರಿಂದ ಆ ದಿನದ ಯುದ್ಧದಲ್ಲಿ ದಿಟ್ಟ ಪರಾಕ್ರಮ ತೋರಿದ ವೀರ ಯೋಧರನ್ನ ಕಾರ್ಗಿಲ್ ವಿಜಯ ದಿವಸದಂದು ನೆನಪಿಸಿಕೊಂಡು ಅವರಿಗೆ ನಮನ ಸಲ್ಲಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ವಿರಾಜಪೇಟೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಚಪ್ಪಂಡ ಹರೀಶ್ ಹೇಳಿದ್ದಾರೆ. ವಿರಾಜಪೇಟೆ ಮಾಜಿ ಸೈನಿಕರ ಸಹಕಾರ ಸಂಘದ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ್ ಪ್ರಯುಕ್ತ ವಿರಾಜಪೇಟೆ ಮಿನಿ ವಿಧಾನಸೌಧದ ಬಳಿ ಇರುವ ಯೋಧರ ಸ್ಮಾರಕದಲ್ಲಿ ಹುತಾತ್ಮ ವೀರ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿ ಸೈನಿಕರ ತ್ಯಾಗ ಬಲಿದಾನದ ಕುರಿತು ಮಾತನಾಡಿ ಗಗನ ಮುಟ್ಟುವಂತಿರುವ ಬೆಟ್ಟಗಳ ಸಾಲು ಕೊರೆಯುವ ಚಳಿ ಈ ನಡುವೆ ತಮ್ಮ ಯೋಧರು ದೇಶ ಕಾಯುವ ಕೆಲಸವನ್ನ ಭಾರತಾಂಬೆಯ ಸೇವೆ ಅಂತ ಭಾವಿಸಿ ದೇಶಕ್ಕಾಗಿ ಪ್ರಾಣವನ್ನ ಮುಡಿಪಾಗಿಟ್ಟಿದ್ದಾರೆ. ಅದೇ ರೀತಿ ಪಾಕ್ ದೇಶದ ಕುತಂತ್ರವನ್ನು ಹತ್ತಿಕ್ಕಲು ನಮ್ಮ ಸೇನೆಯ ಯೋಧರು ಕಾರ್ಗಿಲ್ ಹೋರಾಟದಲ್ಲಿ ಕೆಚ್ಚೆದೆಯಿಂದ ಹೋರಾಟ ನಡೆಸಿ ಕಠಿಣವಾದ ಸವಾಲುಗಳನ್ನು ಎದುರಿಸಿ ಹಲವಾರು ಯೋಧರು ಪ್ರಾಣವನ್ನು ಬಲಿದಾನ ನೀಡಿ ಆಕ್ರಮಿಸಿಕೊಂಡಿದ್ದ ದೇಶದ ಭಾಗವನ್ನು ಮರಳಿ ಭಾರತಕ್ಕೆ ತಂದುಕೊಟ್ಟ ಹೆಮ್ಮೆಯ ದಿನವಾಗಿದೆ ಎಂದರು. ಅದರಲ್ಲಿ ನಮ್ಮ ವಿರಾಜಪೇಟೆ ತಾಲೂಕಿನ ನೈತಡಿ ಗ್ರಾಮದ ಪೆಮ್ಮಟ ಕಾರ್ಯಪ್ಪನವರು ಸಹ ಜುಲೈ 26ಕ್ಕೆ ಯುದ್ಧದಲ್ಲಿ ಹುತಾತ್ಮರಾಗಿದ್ದಾರೆ. ಅವರ ಫೋಟೋ ಅಲ್ಲಿ ಮಡಗಿದ್ದೀವಿ. ಅದರಲ್ಲಿ ಆ ಯುದ್ಧಕ್ಕೆ ವಿಜಯ್ ಎಂದು ಹೆಸರಿಡಲಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಒಂದು ಆಪರೇಷನ್ ಮಾಡಬೇಕಾದ್ರೆ ಒಂದು ಹೆಸರಿಡ್ತೀವಿ. ಕಾರ್ಗಿಲ್ ಯುದ್ಧಕ್ಕೆ ಈಗ ಇಲ್ಲಿ LTT ಅವರಿಗೆ ಅಲ್ಲಿಗೆ ಒಂದು ಆಪರೇಷನ್ ಹೆಸರಿಡ್ತಾರೆ ಕಮಾಂಡರ್ ಇವರು ದೇಶದ ಪ್ರಧಾನಮಂತ್ರಿಯವರು. ಅದೇ ರೀತಿ ವಿಜಯ್ ಎಂದು ಹೆಸರಿಟ್ಟಿದ್ದಾರೆ. ಈ ಯುದ್ಧದಲ್ಲಿ ವಿಕ್ರಮ್ ಮಾತ್ರ, ಮನೋಜ್ ಕುಮಾರ್ ಪಾಂಡೆ ಇವರಿಗೆ 2 ಜನಕ್ಕೆ ಪರಮವೀರ ಚಕ್ರ ಸಿಕ್ಕಿದ್ದಾರೆ. ನಮ್ಮಲ್ಲಿ ಕೊಡಗಿನವರು ಅದು ಅವರು ಇದರಲ್ಲಿ ಶ್ರೀಲಂಕಾದಲ್ಲಿ ಸಿಕ್ಕಿದ್ರು. ಮೂರ್ನಾಡು ರೋಡಿ ಅವ್ರಿಗೆ ಅದು ಶ್ರೀಲಂಕಾದಲ್ಲಿ ಸಿಕ್ಕಿದ್ದಂಥ ಪರಮವೀರ ಚಕ್ರ. ಇದು 2 ಜನರಿಗೆ ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಪಿ ಪ್ರವೀಣ್ ಕುಮಾರ್ ಅವರು ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ನಮನ ಸಲ್ಲಿಸಿದರು. ಬಳಿಕ ಪೊಲೀಸ್ ಇಲಾಖೆ ವತಿಯಿಂದ ಡಿವೈಎಸ್ಪಿ ಮಹೇಶ್ ಕುಮಾರ್ ನೇತೃತ್ವದಲ್ಲಿ ಪುರಸಭೆ ವತಿಯಿಂದ ಮುಖ್ಯಾಧಿಕಾರಿ ಹಾಗೂ ಮಾಜಿ ಸೈನಿಕರಾದ ಪಟ್ಟಚರವಂಡ ನಾಚಪ್ಪ, ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಚಪ್ಪಂಡ ಹರೀಶ್ ಮತ್ತು ಸಂಘದ ಪದಾಧಿಕಾರಿಗಳು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹೆಗ್ಗಡೆ ಸಮಾಜದ ವತಿಯಿಂದ ಹಿರಿಯರಾದ ಪಡಿഞ്ഞാರಂಡ ಅಯ್ಯಪ್ಪ ಲಯನ್ಸ್ ಸಂಸ್ಥೆಯವರು, ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಘಟಕದ ಪ್ರಮುಖರು, ಜೈ ಭಾರತ್ ಅಕಾಡೆಮಿ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ,
ವಿರಾಜಪೇಟೆ ಆಟೋ ಚಾಲಕರ ಸಂಘ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಭಾರತದ ರಕ್ಷಣೆಗೆ ಕಂಕಣಬದ್ಧರಾಗಿರುವ ಸೈನಿಕರ ದೇಶ ಸೇವೆಯನ್ನು ಗುರುತಿಸಿ ಗೌರವಿಸುವ ನಿಟ್ಟಿನಲ್ಲಿ ರೋಟರಿ ಸೇರಿದಂತೆ ಸಮಾಜದ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಬೇಕೆಂದು ರೋಟರಿ ಜಿಲ್ಲೆ 3181ರ ಮಾಜಿ ಗವರ್ನರ್ ರವೀಂದ್ರ ಭಟ್ ಕರೆ ನೀಡಿದ್ದಾರೆ. ನಗರದ ರೋಟರಿ ಸಭಾಂಗಣದಲ್ಲಿ ರೋಟರಿ ವುಡ್ಸ್ ವತಿಯಿಂದ ಆಯೋಜಿತ 5ನೇ ವರ್ಷದ ಯೋಧ ನಮನ ಕಾರ್ಯಕ್ರಮ ಉದ್ಘಾಟಿಸಿ ರವೀಂದ್ರ ಭಟ್ ಅವರು ಮಾತನಾಡಿದರು. ಓರ್ವ ಪೊಲೀಸ್ 5,000 ಜನರನ್ನು ನಿಯಂತ್ರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ರೆ ಓರ್ವ ಸೈನಿಕ 25,000 ಜನರನ್ನು ನಿಯಂತ್ರಿಸಬಲ್ಲ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಎಂದರು. ರೋಟರಿ ಜಿಲ್ಲೆ 3181ರ ಸದಸ್ಯತ್ವ ವಿಸ್ತರಣಾ ಸಮಿತಿ ಅಧ್ಯಕ್ಷ ಅನಿಲ್ ಹೆಚ್ಡಿ ಮಾತನಾಡಿ, 27 ವರ್ಷಗಳ ಹಿಂದೆ ಕಾರ್ಗಿಲ್ನಲ್ಲಿ ನಡೆದ ಸಮರ ಭಾರತೀಯರಲ್ಲಿ ದೇಶಪ್ರೇಮವನ್ನು ತೀವ್ರವಾಗಿಸಲು ಸಹಕಾರಿಯಾಯಿತು ಎಂದರು. ರೋಟರಿ ವಲಯ 6ರ ಸಹಾಯಕ ಗವರ್ನರ್ ಎಂಡಿ ರಂಗಸ್ವಾಮಿ ಮಾತನಾಡಿ, ಸರ್ಕಾರಿ ಇಲಾಖೆಗಳು ಮಾಜಿ ಸೈನಿಕರ ಅಹವಾಲನ್ನು ಮೊದಲು ಕೇಳುವಂತಾಗಬೇಕೆಂದರು. ರೋಟರಿ ವುಡ್ಸ್ ಅಧ್ಯಕ್ಷೆ ಪ್ರಮೀಳಾ ಶೆಟ್ಟಿ, ರೋಟರಿ ವುಡ್ಸ್ ಕಾರ್ಯದರ್ಶಿ ಸ್ಮಿತಾ ಚಂಗಪ್ಪ, ಡಿವೈಎಸ್ಪಿ ಐಸಿ ಮೇದಪ್ಪ, ಪೊಲೀಸ್ ವೃತ್ತ ನಿರೀಕ್ಷಕ ಚಂದ್ರಶೇಖರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾರ್ಗಿಲ್ ವಿಜಯ್ ದಿವಸದ ಅಂಗವಾಗಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಹಾಗೂ ಸ್ಥಳೀಯ ಸಂಸ್ಥೆ ಪದಾಧಿಕಾರಿಗಳು ನಗರಸಭೆ ಬಳಿ ಇರುವ ಯುದ್ಧ ಸ್ಮಾರಕದ ಬಳಿ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಜಿಲ್ಲಾ ಪ್ರಧಾನ ಆಯುಕ್ತರಾದ ಬೇಬಿ ಮ್ಯಾಥ್ಯೂ, ಸ್ಥಾನೀಯ ಆಯುಕ್ತರಾದ ಮುತ್ತಪ್ಪ, ಜಿಲ್ಲಾ ಖಜಾಂಚಿ ಮುದ್ದಪ್ಪ, ಮಡಿಕೇರಿ ಸ್ಥಳೀಯ ಸಂಸ್ಥೆ ಉಪಾಧ್ಯಕ್ಷೆ ನೀಲಮ್ಮ ಹಾಗೂ ಕಾರ್ಯದರ್ಶಿ ಚಂದ್ರಶೇಖರ್ ಪಾಲ್ಗೊಂಡಿದ್ದರು. ಲಯನ್ಸ್ ಕ್ಲಬ್ ಮಡಿಕೇರಿ ವತಿಯಿಂದ ಮಡಿಕೇರಿಯ ಯುದ್ಧ ಸ್ಮಾರಕದಲ್ಲಿ ದೇಶದ ಸೇವೆಗಾಗಿ ಅತ್ಯುತ್ತಮ ಬಲಿದಾನ ನೀಡಿದ ವೀರ ಯೋಧರಿಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಗಿಲ್ ವಿಜಯ್ ದಿವಸವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಮಡಿಕೇರಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮೋಹನ್ ಕುಮಾರ್ ಎಲ್ ಮಾತನಾಡಿ, ಭಾರತೀಯ ಸಶಸ್ತ್ರ ಪಡೆಗಳ ಅಪ್ರತಿಮ ಧೈರ್ಯ, ಶೌರ್ಯ ಮತ್ತು ದೇಶಭಕ್ತಿ ಸದಾ ಸ್ಮರಣೀಯ. ಕಾರ್ಗಿಲ್ ವೀರರ ತ್ಯಾಗವು ಮುಂದಿನ ಪೀಳಿಗೆಗೂ ರಾಷ್ಟ್ರೀಯ ಏಕತೆ ಮತ್ತು ಸೇವೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಸದಾ ಸ್ಫೂರ್ತಿಯಾಗಿರುತ್ತೆ ಎಂದರು. ಮಡಿಕೇರಿ ನಗರ ಮಾಜಿ ಸೈನಿಕರ ಸಂಘದ ವತಿಯಿಂದ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಅಮರ್ ಜವಾನ್ ಸ್ಮಾರಕದಲ್ಲಿ ಕಾರ್ಗಿಲ್ ಕದನದ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಗಿಲ್ ವಿಜಯ್ ದಿವಸದ ಅಂಗವಾಗಿ ನಗರದ ಕೊಡಗು ವಿದ್ಯಾಲಯದ ಎನ್ಸಿಸಿ ಕೆಡೆಟ್ಗಳು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಪ್ರತಿಮೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ದಂಪತಿಗಳಾದ ಎಂಎ ಶೇಖ್ ಫೀರ್ ಮತ್ತು ಎಂಎಸ್ ಶಹನಾಜ್ ಅವರ ಪುತ್ರಿ ಎಂಎಸ್ ಶೇಖ್ ಅರ್ಮೀಶ್ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಮೈಸೂರಿನ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವ ಇವರು ತಮ್ಮ ಪದವಿ ವ್ಯಾಸಂಗದಲ್ಲಿ ಮೆರಿಟ್ ಸ್ಕಾಲರ್ 9.49 CGPA 4 ವಿಷಯಗಳಲ್ಲಿ 100ಕ್ಕೆ 100 ಅಂಕ ಅತ್ಯುತ್ತಮ ನಿರ್ಗಮಿತ ವಿದ್ಯಾರ್ಥಿನಿ. ತಮ್ಮ ಕಠಿಣ ಪರಿಶ್ರಮದಿಂದ ಪೋಷಕರಿಗೆ ಹಾಗೂ ಊರಿಗೆ ಕೀರ್ತಿಯನ್ನ ತಂದಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಗುರುತಿಸಿ ಶಾಖಾ ಮಟ್ಟದಿಂದ ಆರಂಭಗೊಂಡು ವಲಯ, ಜಿಲ್ಲಾ ಮತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೆ ನಡೆಯುವ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವಕ್ಕೆ ಗುಂಡಿಕೆರೆಯಲ್ಲಿ ಗಣ್ಯರಿಂದ ವರ್ಣರಂಜಿತ ಚಾಲನೆ ನೀಡಲಾಯಿತು. ರಾಜ್ಯದ ನಾನಾ ಕಡೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿಗಳು 7 ವೇದಿಕೆಯಲ್ಲಿ 160ಕ್ಕೂ ಅಧಿಕ ಸ್ಪರ್ಧೆಗಳಲ್ಲಿ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸುವ ಸಾಹಿತ್ಯೋತ್ಸವದಲ್ಲಿ 10 ತೀರ್ಪುಗಾರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗುಂಡಿಕೆರೆಯಲ್ಲಿ ನಡೀತಾ ಇರುವ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 5 ಮತ್ತು 6ರಂದು ವಿಜಯನಗರದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಗುಂಡಿಕೆರೆ ದರ್ಗಾ ಶರೀಫ್ನಲ್ಲಿ ಜಿಯಾರತ್ಗೆ ಮಸೀದಿಯ ಖತೀಬರಾದ ಇಲ್ಯಾಸ್ ಅಮ್ಜದಿ ಅವರು ನೇತೃತ್ವ ವಹಿಸಿದ್ರು. ಎಸ್ಎಸ್ಎಫ್ 14ನೇ ಆವೃತ್ತಿಯ ಸಾಹಿತ್ಯೋತ್ಸವದ ಪ್ರಯುಕ್ತ ಗುಂಡಿಕೆರೆಯಲ್ಲಿ ನಿರ್ಮಿಸಿದ 14 ಧ್ವಜಸ್ತಂಭಗಳಲ್ಲಿ ಧ್ವಜಾರೋಹಣವನ್ನು ಜಮಾತ್ನ ಅಧ್ಯಕ್ಷರು ಹಾಗೂ ಹಿರಿಯರು, ಸಂಘ, ಕುಟುಂಬ ಹಾಗೂ ಸಂಘಟನೆಯ ಹಿರಿಯ ನೇತಾರರು ನೆರವೇರಿಸಿದರು. ಎಸ್ಎಸ್ಎಫ್ ಸಾಹಿತ್ಯೋತ್ಸವದ ಮುಖ್ಯ ಪ್ರವೇಶ ದ್ವಾರವನ್ನು ಹಿರಿಯರು ಹಾಗೂ ಎಸ್ಎಸ್ಎಫ್ ಜಿಲ್ಲಾ ನೇತಾರರು ಜಂಟಿಯಾಗಿ ಉದ್ಘಾಟಿಸಿದರು. ಎಸ್ಎಸ್ಎಫ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಮಾತನಾಡಿ, ಅಧಿಕೃತವಾಗಿ 14ನೇ ಆವೃತ್ತಿಯ ಸಾಹಿತ್ಯೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ
ಗಣ್ಯರು ಆಗಮಿಸಲಿದ್ದಾರೆಂದರು. ಕೊಂಡೊಯ್ಯಲಿಕ್ಕೆ ಬೇಕಾಗಿ ಕಳೆದ 53 ವರ್ಷಗಳಿಂದ SSF ಭಾರತ ಮಣ್ಣಿನಲ್ಲಿ ಕಾರ್ಯಾಚರಿಸ್ತಾ ಇದೆ. ಈ ಸಾಹಿತ್ಯೋತ್ಸವ ಕೇವಲ ಕರ್ನಾಟಕದ ಕೊಡಗಿನಲ್ಲಿ ಮಾತ್ರ ನಡೆಯುವಂತಹದ್ದಲ್ಲ. ಇಂದು ಕೂಡ ಕೊಡಗು ಜಿಲ್ಲಾ ಸಾಹಿತ್ಯೋತ್ಸವ ಈ ಗುಂಡಿಗೆರೆಯ ಮಣ್ಣಿನಲ್ಲಿ ನಡೆಯುವಾಗ ಕೇರಳ ರಾಜ್ಯ ಸಾಹಿತ್ಯೋತ್ಸವ ಕೂಡ ನಡೆಯುತ್ತಾ ಇದೆ. ಸಾಹಿತ್ಯೋತ್ಸವದ ಚೇರ್ಮನ್ ಅಹಮದ್ ಮದನಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂರ್ಗ್ ಜಮಿಯತುಲ್ ಉಲಮಾ ಜಿಲ್ಲಾಧ್ಯಕ್ಷ ಸಯೀದ್ ಶಿಯಾಬುದ್ದೀನ್ ತಂಗಳ್ ಕಿಲ್ಲೂರ್ ಉದ್ಘಾಟಿಸಿ ಮಾತನಾಡಿದರು. ഈ മണ്ണിൽ കുടക് മാപ്പിള എന്ന് പറയുന്ന കുടക് മഹാപിള്ളമാർ, മാപ്പിള എന്ന് പറഞ്ഞാൽ മഹാപിള്ള എന്നർത്ഥം, മഹാപിള്ള എന്ന് പറഞ്ഞാൽ വലിയ ആള് എന്നർത്ഥം. അപ്പൊ ആ മഹാപിള്ളമാർ താമസിക്കുന്ന ഈ ഗുണ്ടികരയിൽ അൽഹംദുലില്ലാഹ് ഈ ജില്ലാ SSFന്റെ നേതൃത്വങ്ങൾ ഇവിടെ ഈ വർഷത്തെ ജില്ലാ സാഹിത്യോത്സവ് സംഘടിപ്പിക്കുന്നു എന്ന് പറഞ്ഞപ്പോ ഈ നാട്ടുകാർ അൽഹംദുലില്ലാഹ് ഇവിടത്തെ കമ്മിറ്റി ഭാരവാഹികൾ അടക്കം ഈ നാട്ടുകാർ അടക്കം വളരെ ആവേശത്തോടുകൂടി ഈ സാഹിത്യോത്സവിനെ സ്വീകരിച്ചിരിക്കുകയാണ്. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಕೇಶವ ಕಾಮತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಜಾತಿ, ಭಾಷೆ, ರಾಜಕೀಯ ಎಲ್ಲವನ್ನು ಮೀರಿದ್ದು ಸಾಹಿತ್ಯಕ್ಕೆ ಭಾಷೆ ಇಲ್ಲ, ಜಾತಿ ಇಲ್ಲ, ರಾಜಕೀಯ ಇಲ್ಲ. ಸಾಹಿತ್ಯ ಅನ್ನೋದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ನಿಷ್ಕಲ್ಮಶ ಮನಸ್ಸನ್ನು ತೋರಿಸುವಂತಹ ಒಂದು ವಸ್ತು. ಆ ಸಾಹಿತ್ಯೋತ್ಸವವನ್ನು SSF ಸಮಿತಿ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ. ಕಳೆದ ವರ್ಷ ಕಡಂಗದಲ್ಲಿ ಕಾರ್ಯಕ್ರಮ ನಡೆದಾಗ ಕೂಡ ನಾನು ಭೇಟಿ ನೀಡಿದ್ದೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಒಂದು ಉತ್ತಮವಾದಂತಹ ಒಂದು ಸಂಘಟನೆ, ಉತ್ತಮವಾದಂತಹ ಒಂದು ಕಾರ್ಯ ನಿರ್ವಹಿಸ್ತಾ ಇದೆ. ಹಿರಿಯ ಸಾಹಿತಿ ನಾ ದಿವಾಕರ್, ಕೂರ್ಗ್ ಜಮಿಯತುಲ್ ಉಲಮಾ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಅಹಸನಿ, SSF ಜಿಲ್ಲಾಧ್ಯಕ್ಷ ಕಮರುದ್ದೀನ್ ಅನ್ವಾರಿ ಸಕಾಫಿ, ಗುಂಡಿಕೆರೆ ಜುಮ್ಮಾ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಹಾಜಿ ಮತ್ತು ಮಹಲ್ ಖತೀಬ್ ಇಲ್ಯಾಸ್ ಅಮ್ಜದಿ, ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಉತ್ಸವ ಅಂತ ಹೇಳಿದಾಗ ಒಂದು ಸಂಸ್ಕೃತಿಯ ಹೆಸರಿನಲ್ಲಿ, ಯಾಕಂದರೆ ಸಂಸ್ಕೃತಿ ಅನ್ನೋದನ್ನು ತಪ್ಪಾಗಿ ಅರ್ಥೈಸೋದೇ ಜಾಸ್ತಿ. ನಾವು ಧಾರ್ಮಿಕವಾಗಿ ನಡೆಸುವಂಥ ಆಚರಣೆಗಳನ್ನೇ ಸಂಸ್ಕೃತಿ, ನಮ್ಮ ಸಾಂಸ್ಕೃತಿಕ ಆಚರಣೆ ಅಂತ ನಾವು ಅನ್ನಿಸ್ತೀವಿ. ಅದಲ್ಲ, ಜನರ ಸಂಸ್ಕೃತಿನೇ ಬೇರೆ ಇರುತ್ತೆ. ಧರ್ಮಗಳು ಹೇಳುವಂಥ ಸಾಂಸ್ಕೃತಿಕ ಆಚರಣೆಗಳೇ ಬೇರೆ ಇರುತ್ತೆ. ಅಂದರೆ ಜನರು ರೂಢಿಸಿಕೊಳ್ಳುವಂಥ ಸಂಸ್ಕೃತಿಗಳೇ ಬೇರೆ ಇರುತ್ತೆ. ಆ ಕಲ್ಚರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಏನು ಕರಿತೀವಿ, ಆ ಕಲ್ಚರ್ ಅನ್ನೋದು ಭಾರತದಲ್ಲಿ ಪ್ರತಿ 200 ಕಿಲೋಮೀಟ್ರಿಗೆ ಒಂದು കൾച്ചർ ഇರುತ್ತೆ. നമ്മളിവിടെ തീരുമാനിച്ചത് മുതൽ, സ്വാഗത സംഘം രൂപീകരിച്ചത് മുതൽ ഇവിടുത്തെ നേതൃത്വങ്ങൾ ശരിക്കും ഉറക്കില്ലാതെ പ്രവർത്തിച്ച ഒരു സംഭവമാണ്. അൽഹംദുലില്ലാഹ്, അല്ലാഹു തആല അതിൻ്റെ ബറക്കത്ത് കൊണ്ട് അവർക്കും ഈ നാട്ടിനൊക്കെ അല്ലാഹു എല്ലാവിധ ഖൈറും ബറക്കത്തും സന്തോഷവും നൽകി അനുഗ്രഹിക്കട്ടെ. ಗುಂಡಿಗೆರೆ ಯೂನಿಟ್ನಲ್ಲಿ ನಡೆಸಿಕೊಂಡು ಬರ್ತಿರುವಂತಹ ಈ ಕಾರ್ಯಕ್ರಮವು ಭಾರಿ ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹೇಳಿ ನಮ್ಮ ಊರಿನವರಿಗೂ, ನಮ್ಮ ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರತಿನಿಧಿಗಳಿಗೂ സഹ ನಾನು അഭിനന്ദനങ്ങൾ സല്ലിಸುತ್ತೇನೆ. ഈ പരിപാടിയുമായി സഹകരിക്കുന്ന പ്രത്യേകിച്ച് നാട്ടിലുള്ള എല്ലാ വ്യക്തിത്വങ്ങൾക്കും ഹൈറും ബറക്കത്തും നൽകുമാറാവട്ടെ. ಎಲ್ಲವನ್ನ ಪರಿಹರಿಸಿ ಯಶಸ್ವಿಯಾಗಿ ಸಾಹಿತ್ಯೋತ್ಸವ ವಿಜಯಕರವಾಗಿ ಮುಂದುವರಿಯಲಿ. 100% ಇರುವಂತಹ SSF KMJ SYS ಕಾರ್ಯಕರ್ತರಿರುವಂತಹ ಒಂದು ಪ್ರದೇಶ ನಮ್ಮ ಗುಂಡಿಗೆರೆ. ಈ ಒಂದು ಗುಂಡಿಗೆರೆಗೆ ಕೊಡಗು ಜಿಲ್ಲಾ SSF ಕಾರ್ಯಕರ್ತರು ನಮ್ಮ ಚೇರ್ಮನ್ ಮದನಿ ಹತ್ರ ಗುಂಡಿಗೆರೆಯಲ್ಲಿ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ.
ಜಾನ್ ಡ್ಯಾನ್ಸ್ ಗ್ಯಾಲರಿ ಹಾಗೂ ಚೈನೀಸ್ ಕೆನ್ ಪೋ ಕರಾಟೆ ಭಾಗಮಂಡಲ ತರಬೇತಿ ಸಂಸ್ಥೆ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ಹಾಡೋ ಮೂಲಕ ಗೌರವಯುತವಾಗಿ ಆಚರಿಸಲಾಯಿತು.